ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಕೂತ್ಕೊಳ್ಳಿ. ಮಾಲ್ತಿ, ಪದ್ಮಿನಿ ಏನು? ಅಮ್ಮಾಜಿ, ಪದ್ಮಿನಿ ಕಿಚನಲ್ಲಿ ಇದ್ಲು, ಅದೇನೋ ಸ್ವೀಟ್ ಮಾಡ್ತಾ ಇದ್ಲು. ನಾನೇ ಅವಳಿಗೆ ಹೇಳಿದ್ದು. ಹೌದಾ ಅಮ್ಮಾಜಿ? ಏನೋ ಸ್ಪೆಷಲ್ ಆಗಿ ಸಖತ್ ಟೇಸ್ಟಿಯಾಗಿ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಹಾಲಿಂದ ಸ್ವೀಟ್ ಮಾಡ್ತಿದ್ಲು. ಚಂಚಲ, ನೀನ್ ಆಗ್ಲೇ ಟೇಸ್ಟ್ ಮಾಡ್ಬಿಟ್ಯಾ? ಅಯ್ಯೋ ಇಲ್ಲ ಮಾವ, ಪರಿಮಳ ಬರ್ತಿತ್ತು ಅಂತ ಕಿಚನ್ ಹತ್ರ ಹೋಗಿ ನೋಡ್ದೆ. ಘಮ ಘಮ ಅಂತಿತ್ತು. ಪರಿಮಳ ನೋಡಿ ಟೇಸ್ಟ್ ಅದ್ಭುತ ಅನ್ನಕ್ಕಾಗಲ್ಲ. ಇಲ್ಲ ಇಲ್ಲ ಅತ್ತೆ, ಟೇಸ್ಟ್ ತುಂಬಾ ಚೆನ್ನಾಗೇ ಇರುತ್ತೆ. ಪದ್ಮಿನಿ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ಲು. ಅವಳು ಹಳ್ಳಿಲೇ ಹುಟ್ಟು ಬೆಳ್ದಿರ್ಬೋದು, ನಮ್ ಸ್ಟೇಟಸ್ಗೆ ಮ್ಯಾಚ್ ಹಾಕ್ದೇನೆ ಇರ್ಬೋದು, ನಮ್ ತರ ಮಾತಾಡಕ್ ಬರ್ದೇನೂ ಇರ್ಬೋದು. ಆದ್ರೆ ನಮ್ ಎಲ್ರಿಗಿಂತ ಅಡ್ಗೆ ವಿಷಯದಲ್ಲಿ ತುಂಬಾ ಚೆನ್ನಾಗೇ ಮಾಡ್ತಾಳೆ. ಬೆಸ್ಟ್ ಕುಕ್ ಅಂತ ಅನ್ಸ್ತಿದೆ. ಇದಕ್ ಸಾಕ್ಷಿ ಅವಳನ್ನ ನೋಡಕ್ ಹೋದಾಗ ಅವಳು ಮಾಡಿದ ಬೆಲ್ಲದ ಪಾಯಸ. ಹೌದೌದು, ನನಗೆ ಆ ರುಚಿ ಈಗಲೂ ನೆನಪಿದೆ. ಆಹಾ. ಆದ್ರೆ ಇಷ್ಟೊತ್ತಾದ್ರೂ ಪದ್ಮಿನಿ ಇನ್ನೂ ಸ್ವೀಟ್ ತಂದ್ಕೊಟ್ಟೇ ಇಲ್ವಲ್ಲ? ಚಂಚನ, ಹೋಗಿ ಸ್ವೀಟ್ ರೆಡಿ ಆಯ್ತಾ ನೋಡು, ಬರೋದಕ್ಕೆ. ಸರಿ ಅಮ್ಮಾಜಿ. ನಂಗಂತೂ ಪೂರ್ವಿನ ಅವ್ರ ಮನೆಗೆ ಕಳಿಸೋದು ಸುತ್ತರಾಮ್ ಇಷ್ಟ ಇರಲಿ. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಸುಮ್ಕಕ್ಬಿಟ್ಟೆ. ಅದ್ರಾಗೇನ್ ತಪ್ಪಿಲ್ಲ ಬಿಡ್ರಿ. ಪೂರ್ವಿಗೂ ಅದೀಗ ಅಕ್ಕನ ಮನೆನೇ ಅಲ್ವಾ? ಇದೇನು ಹಿಂಗೆ ಹೇಳ್ತೀನಿ ನೀನು? ಒಟ್ಟು ಕುಟುಂಬ ಅದು. ತಳ ತಟ್ಟಿ ಯೋಚನೆ ಮಾಡ್ತಾರೆ. ಪೂರ್ವಿ ಏನು ಚಿಕ್ಕ ಹುಡುಗಿ? ಅವಳಿಗೆಲ್ಲ ಗೊತ್ತಾಗಿಲ್ವಾ? ಅವಳಿಗೂ ಬೇಜಾರು ಮಾಡ್ಕೊಳ್ತಾನೆ, ಬೇಜಾರಾಗುತ್ತೆ. ಹಂಗೆಲ್ಲ ಏನಿಲ್ಲ, ಪೂರ್ವಿ ಖುಷಿಯಾಗೇ ಇರ್ತಾಳೆ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ನನಗಂತೂ ಸಮಾಧಾನ ಇಲ್ಲ. ನನಗಂತೂ ಸಮಾಧಾನ ಇಲ್ಲ. ಹೆತ್ತು ಮಕ್ಕಳನ್ನ ಬೇರೆಯವ್ರ ಮನೆಗೆ ಕಳಿಸಿ ಓದಿಸುವಂತ ಸ್ಥಿತಿ ಬಂದ್ಬಿಡ್ತಲ್ಲ ನಮ್ಗೆ. ಮೊದಲು ಹಣದ ವ್ಯವಸ್ಥೆ ಮಾಡಬೇಕು, ಇರೋ ಸಾಲಗಳನ್ನೆಲ್ಲ ತೀರಿಸ್ಕೋಬೇಕು. ನಮ್ಮ ಪೂರ್ವಿ ನಮ್ಮ ಮನೆಗೆ ಬರಬೇಕು, ಅವಳನ್ನಿಲ್ಲೇ ನಾನು ಓದಿಸ್ಬೇಕು. ಓದಿಸ್ತೇನೆ. ಏಯ್, ಗಂಜಿ ಕುಡಿ, ಉಪವಾಸ ಇರಲಿ. ನಮ್ಮನೆ ಮಕ್ಕಳು ನಮ್ಮನೆಗೆ ಇರ್ಬೇಕು. ಪಾಠ. ಥ್ಯಾಂಕ್ ಯು. ಅಮ್ಮಾಜಿ, ಹೇಗಿದೆ? ನೀವು ತಿನ್ನೋಡಿ. ಅತ್ತೆ, ಹಿಂಗಿದೆ ಸ್ವೀಟು, ಚೆನ್ನಾಗಿಲ್ವಾ? ನೋಡಿ ಅತ್ತೆ, ಸ್ವೀಟ್ನ ಎಲ್ಲರೂ ಟೇಸ್ಟ್ ಮಾಡಿ ಎಷ್ಟು ಸೈಲೆಂಟ್ ಆಗಿದ್ದಾರೆ ಅಂತ. ಇದರ್ಥ ಏನು ಹೇಳಿ? ಈ ಸ್ವೀಟು ಅಷ್ಟು ಕೆಡ್ದಾಗಿದೆ ಅಂತ ಅರ್ಥ. ಈ ಸ್ವೀಟ್ ಮಾಡೋದನ್ನ ಯಾರು ಹೇಳ್ಕೊಟ್ರು? ಯಾಕಮ್ಮಾಜಿ, ಚೆನ್ನಾಗಿಲ್ವಾ? ನನ್ನ ಕ್ಷಮಿಸ್ಬಿಡಿ ಅಮ್ಮಾಜಿ. ನನಗೆ ಶಾವ್ಗೆ ಪಾಯಸ ಬಿಟ್ರೆ ಬೇರೆ ಸ್ವೀಟ್ ಮಾಡಕ್ ಬರಕ್ಕಿಲ್ಲ. ಅದಕ್ಕೆ ಇವತ್ತು ಅದನ್ನೇ ಮಾಡೋಣ ಅನ್ಕೊಂಡಿದ್ದೆ. ಎಲ್ಲ ತಯಾರಿ ಮಾಡೋ ಹೊತ್ತಿಗೆ
ಹಾಲು ಒಡೆದೋಯ್ತು. ಮತ್ತೆ ಹಾಲು ತರಷ್ಟು ಟೈಮ್ ಇರ್ಲಿಲ್ಲ ಅಮ್ಮಾಜಿ. ಹಾಲು ಹೊಡೆದೋಯ್ತು ಅಂತ ಅದೇ ಹಾಲಲ್ಲೇ ಈ ಸ್ವೀಟನ್ನ ತಯಾರಿ ಮಾಡ್ತೀಯಾ? ಹಾಲು ಒಡೆದೋಯ್ತು, ಮತ್ತೆ ಹೆಚ್ಚು ಸಮಯ ಇರ್ಲಿಲ್ಲ, ಅದಕ್ಕೆ ಒಡೆದೋಗಿರೋ ಹಾಲಲ್ಲೇ ಮಾಡ್ಬೇಕಾಯ್ತು. ಇವಾಗಿದೆ ಪದ್ಮಿನಿಗೆ. ಎಷ್ಟು ಜಾಣೆ ಅಮ್ಮ ನೀನು. ಹಾಲು ಒಡೆದೋಯ್ತು ಅಂತ ಸುಮ್ಮನೆ ಆಗ್ದೆ ಆ ಒಡೆದಿರೋ ಹಾಲನ್ನೇ ಬಳಸ್ಕೊಂಡು ಎಷ್ಟು ಒಳ್ಳೆ ಸಿಹಿನ ತಯಾರಿಸಿದೆಯಲ್ಲ, ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಇಂಥ ಒಳ್ಳೆ ಸ್ವೀಟನ್ನ ನಾನು ತಿಂದೇ ಇರಲಿಲ್ಲ ಇಲ್ಲಿವರೆಗೂ. ನಾನು ಹೇಳಿದ್ ನಿಜ ಅಲ್ವಾ ಮಾಲ್ತಿ? ಹೌದು ಪದ್ಮಿನಿ, ಈ ಸ್ವೀಟ್ ತುಂಬಾ ಚೆನ್ನಾಗಿದೆ. ವಾವ್, ಏನ್ ಟೇಸ್ಟ್ ಅಮ್ಮ. ಹೇಗ್ ಮಾಡಿದೆ ನೀನು ಇದನ್ನ? ಐಡಿಯಾ. ಕೊಡ್ತಿರೋ ಹಾಲಿಂದನೂ ಸ್ವೀಟ್ ಮಾಡ್ತಾರೆ ಪದ್ಮಿನಿ, ನಾವು ಅದನ್ನೇ ಮಾಡೋಣ. ಏನ್ ಸ್ವೀಟು? ಈ ರಸಗುಲ್ಲ ಎಲ್ಲ ಒಡೆದಿರೋ ಹಾಲಿಂದಾನೇ ಮಾಡೋದು. ಬಟ್ ನಾವು ರಸಗುಲ್ಲ ಎಲ್ಲ ಮಾಡೋದು ಬೇಡ, ಅದರ ಅಣ್ಣನೋ ತಮ್ಮನೋ ಮಾಡೋಣ. ಬಟ್ ನನಗೂ ಇದೆಲ್ಲ ಮಾಡಕ್ ಗೊತ್ತಿಲ್ಲ. ಬಟ್ ಟ್ರೈ ಮಾಡಿದ್ರೆ ತಪ್ಪೇನಿಲ್ಲ. ಏನು ಮಾಡದೆ ಕೂರೋದ್ಕಿಂತ ಏನೋ ಒಂದು ಮಾಡೋದು ಬೆಟರ್ ಅಲ್ವಾ? ಸರಿ, ಅದ್ ಹೆಂಗ್ ಮಾಡೋದು? ನಾನು ಹೇಳ್ತಾ ಹೋಗ್ತೀನಿ, ನೀನು ಮಾಡ್ತಾ ಹೋಗು. ವಾವ್, ಶೇಪು ಕಲರು ಎಲ್ಲ ಸೂಪರಾಗಿ ಬಂದಿದೆ. ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ. ಪದ್ಮಿನಿ, ಇದಕ್ಕೊಂದು ನಾಮಕರಣ ಮಾಡಬೇಕಲ್ಲ, ಹೇಳು ಏನು ಹೆಸರಿಡೋಣ? ಪದ್ಮಿನಿ, ಈ ಸ್ವೀಟ್ ಹೆಸರೇನು? ಅದು BM ಹಲ್ವಾ. ಏನೋ BM ಹಲ್ವಾನ? ಹಾಗಂದ್ರೆ ಏನಮ್ಮ? ಒಡೆದೋಗಿರೋ ಹಾಲಿಂದ ಮಾಡಿದ್ದಲ್ವಾ, ಅದಕ್ಕೆ ಬ್ರೋಕನ್ ಮಿಲ್ಕ್ ಹಲ್ವಾ ಅಂತ ಹೆಸರಿಟ್ಟೆ. ಪದ್ಮಿನಿ, ನೀನು ಸ್ವೀಟನ್ನ ಹೇಗೆ ತಯಾರಿಸ್ತೀಯಾ, ಅದು ಎಷ್ಟು ರುಚಿಯಾಗಿರ್ಬೋದು ಅಂತ ಒಂದು ಚಿಕ್ಕ ಪರೀಕ್ಷೆ ಮಾಡಿದೆ ನಿನಗಷ್ಟೇ. ಆದರೆ ನೀನು ಒಡೆದೋಗಿರೋ ಹಾಲಲ್ಲಿ ಇಷ್ಟು ರುಚಿಯಾದ ಸ್ವೀಟನ್ನ ತಯಾರಿ ಮಾಡಿ ನಿನಗಿರೋ ಸಮಯ ಪ್ರಜ್ಞೆಯಿಂದ ಹೊಸದೇನೋ ತಯಾರಿಸಿ ನಿನ್ನ ಬುದ್ಧಿವಂತಿಕೆಯಿಂದ ನನ್ನ ಮನಸ್ಸನ್ನ ಗೆದ್ಬಿಟ್ಟೆ ಅಮ್ಮ. ಅಯ್ಯೋ ಅಜ್ಜಿ, ನನ್ನ ಹೆಂಡ್ತಿನ ಅಷ್ಟೆಲ್ಲ ಹೊಗಳ್ಬೇಡಿ. ಈಗಲೇ ನನ್ನ ಹತ್ರ ಲೈಟಾಗಿ ಜಂಬ ತೋರಿಸ್ತಿದ್ದಾಳೆ, ಆಮೇಲೆ ಮಾತಾಡ್ಸೋಕ್ಕೂ ಆಗಲ್ಲ. ಪದ್ಮಿನಿ, ನೀನು ತುಂಬಾ ಚಿಕ್ಕವಳಿರ್ಬೋದು, ಆದರೆ ಈ ಮನೇಲಿ ನಾವೆಲ್ಲರೂ ನಿನ್ನಿಂದ ಕಲಿಯೋದು ತುಂಬಾ ಇದೆಯಮ್ಮ.
ನೋಡೋಣ, ಅಮ್ಮಾಜಿ ಸ್ವೀಟ್ಸಲ್ಲಿ ಈ ಸ್ವೀಟ್ಸು ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಆಲೋಚನೆ ಬರ್ತಾ ಇದೆ ನನ್ನ ತನಗೆ. ಆಗ್ಲಿ, ಆದಷ್ಟು ಬೇಗ ನಿರ್ಧಾರ ಮಾಡ್ತೀನಿ. ಚಂಚಲ, ಆಗ್ಲೇ ಹೇಳ್ತಾ ಇದ್ದೆ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ, ರುಚಿಯಾಗಿರ್ಬೋದೇನೋ ಅಂತ. ಸ್ವೀಟ್ ತುಂಬಾ ಚೆನ್ನಾಗಿದೆ, ತಿನ್. ಜಯಂತಿ, ನೀನ್ಯಾಕೆ ಸುಮ್ಮನೆ ಕೂತಿದ್ಯಾ? ತಿನ್ನು. ಹಾ, ತಿಂತೀನಮ್ಮಾಜಿ. ಹೇಗಿದೆ ಚಂಚಲ? ವೆರಿ ನೈಸ್ ಅತ್ತೆ. ಪದ್ಮಿನಿ, ಅಮ್ಮಾಜಿ ಹಾಗೆಲ್ಲ ಸುಮ್ಮನೆ ಯಾರನ್ನೂ ಹೊಗಳಲ್ಲ. ಆದ್ರೆ ನಿನ್ನ ಬಗ್ಗೆ ಇಷ್ಟೊಂದು ಮೆಚ್ಚುಗೆ ಮಾತಾಡಿದ್ದಾರೆ ಅಂದರೆ ನೀನು ಮಾಡಿರೋದು ಚಿಕ್ಕ ಸಾಧನೆ ಅಲ್ವೇ ಅಲ್ಲಮ್ಮ. ಒಳ್ಳೇದಾಗ್ಲಿ. ಪದ್ಮಿನಿ, ನಿನ್ನ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಕಂದ. ಚಂಚು, ನಿಜವಾಗ್ಲೂ ತುಂಬಾ ರುಚಿಯಾಗಿದೆ. ನಮ್ಮಕ್ಕೆ ಆಗ್ತಿಲ್ಲ ಅತ್ತೆ, ಹೊಡೆದೋಗಿರೋ ಹಾಲಿಂದ ಇಷ್ಟು ಟೇಸ್ಟಿಯಾಗಿ ಸ್ವೀಟ್ ಮಾಡ್ಬೋದಾ? ಅಲ್ಲ, ಇವಳಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ. ಶಿಟ್, ಸ್ವೀಟ್ ಕೆಡ್ಲಿ ಅಂತ ಹಾಲಲ್ಲಿ ಹುಳಿ ಹಿಂಡಿದ್ರೆ ಇವಳು ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡ್ಬಿಟ್ಲಲ್ಲ. ₹2 ಹೊಗಳಿಸ್ಕೊಂಡ್ಬಿಟ್ಲಲ್ಲ. ಅತ್ತೆ, ನನ್ ಹೊಟ್ಟೆ ಒಳಗಡೆ ಯಾರೋ ಪಟ ಪಟ ಅಂತ ಬೆಂಕಿ ಕಟ್ಟೆ ಗೀರ್ದಂಗ್ ಆಗ್ತಾ ಇದೆ. ಮುಗೀತು. ಇನ್ ನಮ್ ಕೈಗೆ ಚಿಪ್ಪೆ ಗತಿ. ನೋಡ್ತಾ ಇರೋ, ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ಗೆ ಇವಳ ಹೆಡ್ಡು.